ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ. ದರ್ಶನ್ ಖುದ್ದು ಹಾಜರಿಯನ್ನ ಕೋರಿದಂತಹ ಅರ್ಜಿ ಕುರಿತು ಇದೀಗ ಇವತ್ತು ಆದೇಶ ಬರಲಿದೆ. ಆದೇಶವನ್ನ ಪ್ರಕಟಣೆ ಮಾಡುತ್ತೆ ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್. ವಾದ ಪ್ರತಿವಾದ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿದೆ ಸೆಷನ್ಸ್ ಕೋರ್ಟ್. ನ್ಯಾಯಾಧೀಶೆ ಸುಜಾತಾ ಎಂ ಸಾಂಬ್ರಾಣಿ ಅವರಿಂದ ತೀರ್ಪು ಪ್ರಕಟ ಆಗಲಿದೆ. ಸಾಕ್ಷಿ ವಿಚಾರಣೆ ಮುನ್ನ ದರ್ಶನ್ ಅವರಿಂದ ಮಾಹಿತಿ ಪಡೆಯಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕಲಾಗಿತ್ತು. ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಹಾಕಿದಂತ ಅರ್ಜಿ ಇದು. A14 ಆರೋಪಿ ಆಗಿದ್ದಂತ ಪ್ರದೋಷ್ ಅವರನ್ನ ಮಾತು ಸಾಕ್ಷಿ ಅಂತ ಹೇಳಿ ಪರಿಗಣಿಸೋ ಮುನ್ನ ದರ್ಶನ್ಗೂ ಕೂಡ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕಲಾಗಿತ್ತು. ಈ ಅರ್ಜಿ ವಿಚಾರದಲ್ಲಿ ಇವತ್ತು ಆದೇಶ ಬರಲಿದೆ. ಹಾಗಾಗಿ ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ. ದರ್ಶನ್ ಖುದ್ದು ಹಾಜರಿ ಕೋರಿ ಅರ್ಜಿಯನ್ನ ಹಾಕಲಾಗಿತ್ತು ಅಂತಂದ್ರೆ ಮೊದಲನೇದಾಗಿ A14 ಆರೋಪಿ ಪ್ರದೋಷ್ಗೆ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸೋ ಮುನ್ನ ಇಲ್ಲಿ ಬೇರೆ ಆರೋಪಿಗಳ ವಾದ ಏನು ಅಥವಾ ಪ್ರತಿವಾದ ಏನು ಅನ್ನೋದು ಕೂಡ ಪರಿಗಣಿಸಬೇಕು. ಅದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಕನಿಷ್ಠ ಪಕ್ಷ ಅಂತ ಹೇಳಿ ಹಿರಿಯ ವಕೀಲರು ಅಹಮದ್ ಪಾಷಾ ಒಂದು ಅರ್ಜಿಯನ್ನ ಹಾಕಿದ್ರು. ಅದರಲ್ಲೂ ಕೂಡ ದರ್ಶನ್ ಪರ ವಕೀಲರು. ಹಾಗಾಗಿ ಈಗ ಅರ್ಜಿ ಕುರಿತು ಇಂದು ಆದೇಶ ಬರಲಿದೆ. ಹಾಗಾಗಿ ಏನು ಆದೇಶ ಬರುತ್ತೆ ಅನ್ನೋದು ಬಹಳ ಬಿಗ್ ಡೇ ಇವತ್ತು. ಹಾಗಾಗಿ ಆದೇಶವನ್ನ ಪ್ರಕಟಣೆ ಮಾಡಲಿದೆ ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್. ವಾದ ಪ್ರತಿವಾದ ಆಲಿಸಿ ತೀರ್ಪನ್ನ ಈಗಲೂ ಕೂಡ ಕಾಯ್ದಿರಿಸಿತ್ತು ಸೆಷನ್ಸ್ ಕೋರ್ಟ್. ಹಾಗಾಗಿ ಇವತ್ತು ನ್ಯಾಯಾಧೀಶ ಸುಜಾತಾ ಎಂ ಸಾಂಬ್ರಾಣಿ ಅವರಿಂದ ತೀರ್ಪು ಪ್ರಕಟ ಆಗಲಿದೆ. ಮತ್ತೊಂದು ಕಡೆ ಪ್ರದೋಷ್ ಸಲ್ಲಿಸಿದಂತ ಮಾಫಿ ಸಾಕ್ಷಿ ಇಂದೇ ತೀರ್ಪು ಬರುತ್ತಾ, ಯಾವ ದಿನಾಂಕ ಹೇಳಿಕೆ ದಾಖಲಿಸಬೇಕು ಎಂಬ ಬಗ್ಗೆ ಇಂದು ನಿರ್ಧಾರ ಆಗುತ್ತೆ. ಮಾಫಿ ಸಾಕ್ಷಿಗೆ ಆಕ್ಷೇಪ ವ್ಯಕ್ತಪಡಿಸುವಂತಿಲ್ಲ ಅಂತ ಹೇಳಿ ಹೈಕೋರ್ಟ್ ಈಗಾಗಲೇ ಆದೇಶ ಕೊಟ್ಟಿತ್ತು. ಸಾಕ್ಷಿ ಪರಿಗಣಿಸುವಾಗ ಆರೋಪಿಗಳ ಆಕ್ಷೇಪಣೆಗೆ ಇಲ್ಲ ಅವಕಾಶ, ಇದು ಹೈಕೋರ್ಟ್ ಹೇಳಿದೆ. ಸಾಕ್ಷಿ ಪರಿಗಣಿಸಿದ ಮೇಲೆ ಪ್ರಕ್ರಿಯೆಯನ್ನ ಪ್ರಶ್ನೆ ಮಾಡಬಹುದು ಅಂತ ಹೇಳಿ ಹೈಕೋರ್ಟ್ ಹೇಳಿದೆ. ಹಾಗಾಗಿ ಇವತ್ತು ಬಿಗ್ ಡೇ. ಕಾರಣ ಏನು ಅಂತಂದ್ರೆ ಒಂದು ಕಡೆ ಪ್ರದೋಷ್ ಏನು ಮಾಫಿ ಸಾಕ್ಷಿ ಅರ್ಜಿಯನ್ನ ಸಲ್ಲಿಸಿದ್ರು, ಆ ಒಂದು ವಿಚಾರದಲ್ಲಿ ಕೆಲವೊಂದು ಅಂಶಗಳನ್ನೇನು ಉಲ್ಲೇಖ ಮಾಡಿದ್ರು, ಎಲ್ಲಾ ಒಂದು ಅಂಶಗಳನ್ನ ಈಗ ಗಮನದಲ್ಲಿ ಇಟ್ಕೊಂಡು ಯಾವುದೊಂದು ದಿನಾಂಕ ಹೇಳಿಕೆ ಬಗ್ಗೆ ದಾಖಲಿಸಬೇಕು ಅಂತ ನಿರ್ಧಾರ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಈಗ ಇವತ್ತು ಒಂದು ರೀತಿಯಾಗಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಇದು ಬಿಗ್ ಡೇ ಅಂತ ಹೇಳ್ಬೋದು. ಒಂದು ಕಡೆ ಈಗ ಪ್ರದೋಷ್ ಅವರಿಗೆ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುತ್ತೋ ಕೋರ್ಟ್ ಅಥವಾ ಇಲ್ವಾ ಅನ್ನೋದು ಈಗಲೂ ಕೂಡ ಪ್ರಶ್ನೆ ಇದೆ. ಅದ್ರ ಜೊತೆಗೆ ಪರಿಗಣಿಸೋ ಮುನ್ನ ನಮಗೂ ಅವಕಾಶ ಕೊಡಿ ಅಂತ ಹೇಳಿ ಅರ್ಜಿಯನ್ನ ಹಾಕಿದ್ರು ದರ್ಶನ್ ಪರ ವಕೀಲರು. ಯಾವ ರೀತಿಯಾದಂತ ಆದೇಶ ಬರ್ಬೋದು, ಏನಾಗ್ಬೋದು ಅಂತ? ರೋಶ್ನಿ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೊಲೆಯ ಎರಡನೇ ಆರೋಪಿ ಆಗಿರುವಂತಹ ನಟ ದರ್ಶನ್ಗೆ ಇವತ್ತು ದೊಡ್ಡ ಮಟ್ಟದ ಒಂದು ಆದೇಶ ಕೂಡ ಬರುವಂತ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಕೋರ್ಟ್ ನಲ್ಲಿ ದರ್ಶನ್ ಖುದ್ದು ಹಾಜರಾತಿಗೆ ಬಗ್ಗೆ ಹಿಂದೆ ಆದೇಶವನ್ನು ಕೂಡ ಇವತ್ತು ಬರಬಹುದು ಅಂತ ಹೇಳಿ ಸಾಕಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಈ ಹಿಂದೆ ಕೂಡ ವಾದ ಹಾಗೂ ಪ್ರತಿವಾದ ಆಲಿಸಿದ ನಂತರವಾಗಿ ಸೆಷನ್ ಕೋರ್ಟ್ ಕೂಡ ಆದೇಶವನ್ನು ಕೊಡೋದಾಗಿ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಹೀಗಾಗಿ ಇವತ್ತು ನ್ಯಾಯಾಧೀಶೆ ಆಗಿರುವಂತಹ ಸುಜಾತಾ ಎಂ ಸಾಂಬ್ರಾಣಿ ಏನಿದ್ರೆ ಅವರ ಒಂದು ತೀರ್ಪು ಇವತ್ತು ಬರುವಂತ ಸಾಧ್ಯತೆ ಇದೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಸಾಕ್ಷಿ ವಿಚಾರಣೆಯನ್ನ ಮಾಡೋದಕ್ಕೆ ಮುಂಚಿತವಾಗಿ ದರ್ಶನ್ಗಳಿಂದ ಮಾಹಿತಿನ ಪಡಿಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇನ್ನು ಈ ಒಂದು ದರ್ಶನ್ ಪರ ವಕೀಲ ಆಗಿರುವಂತಹ ಹಶ್ಮತ್ ಪಾಷಾ ಏನಿದ್ರೆ ಅವರು ಒಂದು ಟ್ರಯಲ್ ನಲ್ಲಿ ಸಾಕ್ಷಿ ಎಕ್ಸಾಮಿನೇಷನ್ ಮುನ್ನ ದರ್ಶನ್ರಿಂದ ಮಾಹಿತಿನ ಪಡಿಬೇಕು ಅಂತ ಹೇಳಿ ಅರ್ಜಿನ ಹಾಕೊಂಡಿದ್ರು. ಯಾವಾಗ ಈ ಒಂದು ದರ್ಶನ್ ಪರ ಆಗಿರ್ಬೋದು ಜೊತೆಗೆ ಪ್ರಾಸಿಕ್ಯೂಷನ್ ಪರ ಆಗಿರ್ಬೋದು ಇಬ್ರು ಕೂಡ ವಾದ ಪ್ರತಿವಾದ ಆಲಿಸಿದ ನಂತರವಾಗಿ ಟ್ರಯಲ್ ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಸಾಕ್ಷಿ ಎಕ್ಸಾಮಿನೇಷನ್ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ನಿಂದ ಈ ಒಂದು ಪ್ರಕರಣದ ಮಾಹಿತಿಯನ್ನ ಪಡಿಲೇಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಕೂಡ ಸಲ್ಲಿಸಲಾಗಿತ್ತು. ಮತ್ತೊಂದು ಕಡೆ ಈ ಪ್ರದೋಷ್ ಏನಿದ್ದಾರೆ ಈತ ಮಾಫಿ ಸಾಕ್ಷಿ ಬಗ್ಗೆ ಏನು ಹೇಳ್ಕೊಂಡಿದ್ದ ಅದನ್ನ ಒಂದು ಹೇಳಿಕೆನ ದಾಖಲು ಮಾಡುವಂತ ಪ್ರಕ್ರಿಯೆಗೆ ಇವತ್ತು ಆದೇಶ ಬರುವಂತ ಸಾಧ್ಯತೆ ಇದೆ. ಅಂದ್ರೆ ಯಾವಾಗ ಒಂದು ಆರೋಪಿಯ ಒಂದು ಮಾಫಿ ಸಾಕ್ಷಿ ಹೇಳಿಕೆಯನ್ನು ತೆಗೆದುಕೊಳ್ಬೇಕು ಅದಕ್ಕೆ ಬೇಕಾಗಿದ್ದಂತ ಒಂದು ದಿನಾಂಕ ಏನಿದೆ, ಯಾವ ದಿನಾಂಕಕ್ಕೆ ಒಂದು ಸಾಕ್ಷಿಯನ್ನ ಹೇಳಿಕೆನ ದಾಖಲು ಮಾಡಬೇಕು ಆ ಒಂದು ವಿಚಾರದಲ್ಲೂ ಕೂಡ ಇವತ್ತು ಆದೇಶ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎರಡು ವಿಚಾರದಲ್ಲಿ ಇವತ್ತು ಕೋರ್ಟ್ ನಲ್ಲಿ ಯಾವ ನಿರ್ಧಾರ ಆಗುತ್ತೆ ಅನ್ನುವಂತ ವಿಚಾರಗಳು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಮಾಫಿ ಸಾಕ್ಷಿ ಆಗಿರುವಂತಹ ಪ್ರದೋಷ್ ಏನಿದ್ದಾನೆ ಈ ಒಂದು ಪ್ರಕರಣದಲ್ಲಿ ಉಳಿದಂತ ಆರೋಪಿಗಳು ಏನಿದ್ದಾರೆ ಯಾವುದೇ ಕಾರಣಕ್ಕೂ ಆಕ್ಷೇಪನ ವ್ಯಕ್ತಪಡಿಸುವಂತಿಲ್ಲ ಅಂತೇಳಿ ಹಿಂದೆ ಹೈಕೋರ್ಟ್ ಕೂಡ ಒಂದು ಆದೇಶನ ಹೊರಡಿಸಿತ್ತು. ಹೀಗಾಗಿ ಮಾಫಿ ಸಾಕ್ಷಿ ಪರಿಗಣಿಸಿದ ಮೇಲೆ ಈ ಒಂದು ಪ್ರಕ್ರಿಯೆಯನ್ನ ಪ್ರಶ್ನೆ ಮಾಡಬಹುದು ಅಂತ ಹೇಳಿ ಹೈಕೋರ್ಟ್ ಕೂಡ ಆದೇಶನ ಕೊಟ್ಟಿದೆ. ಹೀಗಾಗಿ ಸೆಷನ್ ಕೋರ್ಟ್ ನಲ್ಲಿ ಇವತ್ತು
ದರ್ಶನ್ ವಿರುದ್ಧವಾಗಿ ಯಾವ ರೀತಿಯಾಗಿ ತೀರ್ಮಾನ ಬರುತ್ತೆ, ಜೊತೆಗೆ ಕೋರ್ಟ್ಗೆ ಅವರೇ ಖುದ್ದು ಹಾಜರಾಗ್ಬೇಕವ, ಜೊತೆಗೆ ಈ ಒಂದು ಮಾಫಿ ಸಾಕ್ಷಿ ವಿಚಾರದಲ್ಲಿ ಯಾವಾಗ ಒಂದು ದಿನಾಂಕವನ್ನ ಕೊಟ್ಟು ಪ್ರದೋಷನ ಆರೋಪಿಯನ್ನ ಕರೆದು ಆತನಿಂದ ಹೇಳಿಕೆ ದಾಖಲು ಮಾಡುವಂತ ದಿನಾಂಕ ಎರಡೂ ಕೂಡ ಇವತ್ತು ಆದೇಶ ಬರುವಂತಹ ಸಾಧ್ಯತೆ ಇದೆ ಮಧ್ಯಾಹ್ನದ ನಂತರವಾಗಿ. ಹೀಗಾಗಿ ಕ್ಯೂರಿಯಾಸಿಟಿ ಕೂಡ ಸಾಕಷ್ಟಿದೆ ಒಂದ್ ಕಡೆ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳಿಗೆ. ರೋಶ್ನಿ, ಥ್ಯಾಂಕ್ ಯು ಅಜಯ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.